ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ನಮಸ್ಕಾರ ಸ್ನೇಹಿತರೆ, ಭಾರತದ ಷೇರುಪೇಟೆ ಬೀಳ್ತಾ ಇದೆ. ಕಳೆದ ಸೆಪ್ಟೆಂಬರ್ನಲ್ಲೇ ಮಾರ್ಕೆಟ್ ಡೌನ್ವರ್ಡ್ ಟ್ರೆಂಡ್ ಶುರುವಾಗಿದ್ದು ಇನ್ನೂ ರಿಕವರಿ ಕಾಣಿಸ್ತಾ ಇಲ್ಲ, ಬೀಳ್ತಾನೆ ಹೋಗ್ತಾ ಇದೆ. ಕೇಂದ್ರ ಬಜೆಟ್ ಬಂದ ಮೇಲೆ ಮಾರ್ಕೆಟ್ ಯೂ ಟರ್ನ್ ತಗೋಬಹುದೇನೋ ಅನ್ನೋ ಹೋಪ್ಸ್ ಕೆಲವರು ಇಟ್ಕೊಂಡಿದ್ದಾರೆ. ಆದರೆ ಈ ಕ್ಷಣದವರೆಗೂ ಬೀಳ್ತಾನೆ ಇದೆ. ಜಾಗತಿಕವಾಗಿ ಎಲ್ಲ ಬೂಮಿಂಗ್ ಮಾರ್ಕೆಟ್ಗಳಲ್ಲೂ ಡೌನ್ವರ್ಡ್ ಟ್ರೆಂಡ್ ಕಾಣಿಸ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಭಾರತದಲ್ಲೂ ಕೂಡ ಲಾಂಗ್ ಟರ್ಮ್ ಬೇರ್ ಮಾರ್ಕೆಟ್ ಶುರುವಾಗ್ತಿದೆಯಾ ಅನ್ನೋ ಪ್ರಶ್ನೆಗಳಂತೂ ಇದ್ದೇ ಇವೆ. ಹಾಗಿದ್ರೆ ಮಾರ್ಕೆಟ್ ಬೀಳ್ತಾ ಇದ್ದಾಗ, ಡೌನ್ವರ್ಡ್ ಟ್ರೆಂಡ್ ಇದ್ದಾಗ, ಕೊಲ್ಯಾಪ್ಸ್ ಆಗ್ತಿದ್ದಾಗ 10%, 15%, 20%, ಸಮ್ಟೈಮ್ಸ್ 30% ಈ ರೀತಿ ಎಲ್ಲ ಕ್ರ್ಯಾಶಸ್ ಆಗ್ತಾ ಇದ್ದಾಗ, ಸ್ಟಾಕ್ ಮಾರ್ಕೆಟ್ನಲ್ಲಿ ಬೇರ್ ಮಾರ್ಕೆಟ್ ಇದ್ದಾಗ ಯಾವ ರೀತಿ ಹೂಡಿಕೆ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಹೇಗಿರಬೇಕು, ಯಾವ ರೀತಿ ಹೂಡಿಕೆ ಮಾಡಿದ್ರೆ ಹಣ ಕಳ್ಕೊಳ್ಳೋ ಸಾಧ್ಯತೆ ಕಮ್ಮಿ ಮಾಡ್ಕೋಬಹುದು, ಬೇರ್ ಮಾರ್ಕೆಟ್ ಇದ್ದಾಗ ಸ್ಟಾಕ್ ಮಾರ್ಕೆಟ್ ಮೇಲೆ ಹೂಡಿಕೆ ಮಾಡಬೇಕಾ ಅಥವಾ ಮ್ಯೂಚುವಲ್ ಫಂಡ್ ರೀತಿ ಬೇರೆ ಇನ್ಸ್ಟ್ರೂಮೆಂಟ್ಗಳ ಕಡೆಗೆ ಹೋಗಬೇಕಾ, ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಎಲ್ಲರೂ ದುರಾಸೆಯಿಂದ ಹೂಡಿಕೆ ಮಾಡುವಾಗ ನಿಮಗೆ ಭಯ ಇರಲಿ, ಎಲ್ಲರೂ ಭಯ ಪಡುವಾಗ ನೀವು ದುರಾಸೆಯಿಂದ ಇರಿ, ಚೆನ್ನಾಗಿ ಹೂಡಿಕೆ ಮಾಡಿ, ಖರೀದಿ ಮಾಡಿ ಅಂತ ಹೂಡಿಕೆ ಮಾಂತ್ರಿಕ ವಾರನ್ ಬಫೆಟ್ ಹೇಳಿದ್ದಾರೆ. ಎಲ್ಲರೂ ಭಯ ಪಡೋದು ಈ ರೀತಿ ಬೇರ್ ಮಾರ್ಕೆಟ್ ಇರುವಾಗಲೇ. ಓವರ್ ಆಲ್ ಕ್ರೌಡ್ ಎಲ್ಲ ಲಾಸಲ್ಲಿದ್ರೆ ಲಾಸ್, ಲಾಭದಲ್ಲಿದ್ರೆ ಲಾಭ ಮಾರ್ಬಿಟ್ಟು ಓಡ್ ಹೋಗ್ಬಿಡ್ತಾರೆ. ಸೊ ಇದು ಬುದ್ಧಿವಂತ ಹೂಡಿಕೆದಾರರಿಗೆ ದುರಾಸೆಯಿಂದ ಇರುವ ಟೈಮ್, ದುಡ್ಡು ಹಿಡ್ಕೊಂಡು ಚೀಪ್ ರೇಟಲ್ಲಿ ಸ್ಟಾಕ್ಗಳನ್ನು ಶಾಪಿಂಗ್ ಮಾಡೋಕೆ ಹೋಗೋ ಟೈಮ್. ಅದೇ ರೀತಿ ಯಾವಾಗ ಮಾರ್ಕೆಟ್ ಮೇಲಕ್ಕೆ ಹೋಗ್ತಿದೆ, ಅಯ್ಯೋ ನಾವು ಹಾಕಿಲ್ಲ ಅಂದರೆ ನಮಗೂ ಮಿಸ್ ಆಗ್ಬಿಡುತ್ತೆ, ನಾವು ಹಾಕೋಣ ಅಂತ ಮಾರ್ಕೆಟ್ ಪೀಕಲ್ಲಿರ್ಬೇಕಾದ್ರೆ ತಗೊಂಡು ದುಡ್ಡು ಹಾಕ್ತಿರ್ತಾರಲ್ಲ, ಅವಾಗ ಎಲ್ಲರೂ ದುರಾಸೆಯಲ್ಲಿರ್ತಾರೆ. ಆವಾಗ ನೀವು ಭಯಪಡಿ ಬುದ್ಧಿವಂತ ಹೂಡಿಕೆದಾರರು. ಎಲ್ಲ ದುಬಾರಿ ಆಗಿದೆ, ಸ್ಟಾಕ್ಸ್ ದುಬಾರಿ ಆಗಿದೆ, ಮ್ಯೂಚುವಲ್ ಫಂಡ್ ಯೂನಿಟ್ಸ್ ದುಬಾರಿ ಆಗಿದ್ದಾವೆ, NAV ಜಾಸ್ತಿ ಆಗಿದೆ, ಕಾಸ್ಟ್ಲಿ ಇದೆ, ಆದರೂ ಕೂಡ ಜನ ಹುಚ್ಚು ಬಿದ್ದು ದುಡ್ಡು ಹಾಕ್ತಿದ್ದಾರೆ. ಸ್ವಲ್ಪ ಭಯ ಪಡಬೇಕೀಗ, ಸ್ವಲ್ಪ ಹಿಂದೆ ಕುತ್ಕೊಳ್ಳೋಣ, ನೋಡೋಣ ಯಾವಾಗ ಬೀಳುತ್ತೆ ಅಂತ ನೋಡೋಣ ಅಂಥೇಳಿ ಆವಾಗ ಭಯ ಪಡಬೇಕು. ಎಲ್ಲರೂ ಆಸೆಯಿಂದ ಇದ್ದಾಗ ನೀವು ಭಯ ಪಡಬೇಕು. ಇದು ವಾರನ್ ಬಫೆಟ್ ಅವರು ಹೇಳೋ ಮಂತ್ರ. ಹೂಡಿಕೆ ಸ್ಟ್ರಾಟಜಿ ಬದಲಾವಣೆ. ಸ್ನೇಹಿತರೆ, ಬೇರ್ ಮಾರ್ಕೆಟ್ ನಮ್ಮ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಚಾನ್ಸ್ ಕೊಡುತ್ತೆ. ಮೊದಲು ನಿಮ್ಮ ಪೋರ್ಟ್ಫೋಲಿಯೋ ಅನಲೈಸ್ ಮಾಡಿ. ಯಾವ ಸ್ಟಾಕ್ಸ್ಗೆ ಫ್ಯೂಚರ್ ಇದೆ, ಮಾರ್ಕೆಟ್ ರಿಕವರ್ ಆಗೋ ಟೈಮ್ನಲ್ಲಿ ಬೌನ್ಸ್ ಬ್ಯಾಕ್ ಮಾಡೋ ಸ್ಟಾಕ್ಗಳು ಯಾವುದು, ಆ ತಾಕತ್ತಿರೋ ಸ್ಟಾಕ್ಗಳು ಯಾವುದು ಅಂತ ಗುರುತಿಸಿ. ಬೇರ್ ಮಾರ್ಕೆಟ್ ಇದ್ದಾಗ, ಮಾರ್ಕೆಟ್ ಡೌನ್ವರ್ಡ್ ಟ್ರೆಂಡ್ ಇದ್ದಾಗ ಕಿತ್ತೋಗಿರೋ ಸ್ಟಾಕ್ಗಳು ಅಥವಾ ಲೋ ಕ್ವಾಲಿಟಿ ಸ್ಟಾಕ್ಗಳು 30, 40, 50, 60% ಎಲ್ಲ ಕೊಲ್ಯಾಪ್ಸ್ ಆದರೆ, ಕ್ವಾಲಿಟಿ ಸ್ಟಾಕ್ಗಳು ಕೂಡ 10-20% ಕೊಲ್ಯಾಪ್ಸ್ ಆಗ್ತವೆ, ಬೀಳ್ತವೆ. ಕೆಟ್ಟ ಸ್ಟಾಕ್ಗಳ ಅರ್ಧಕ್ಕರ್ಧ ಒಳ್ಳೆ ಸ್ಟಾಕ್ಗಳು ಕೂಡ ಬಿದ್ದೇ ಬೀಳ್ತವೆ. ಹಾಗಂತ ಅವುಗಳು ಕೆಟ್ಟ ಸ್ಟಾಕ್ ಅಂತಲ್ಲ. ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಮಾಡೋ ಟೈಮ್ನಲ್ಲಿ ಇವು ಜೋರಾಗಿ ಬೌನ್ಸ್ ಬ್ಯಾಕ್ ಮಾಡ್ತವೆ, ಕ್ವಾಲಿಟಿ ಸ್ಟಾಕ್ಸ್. ಹಾಗಾಗಿ ಅಂಥ ಟೈಮ್ನಲ್ಲಿ ಕ್ವಾಲಿಟಿ ಸ್ಟಾಕ್ಸ್ ಯಾವುದು, ಫಂಡಮೆಂಟಲ್ಸ್ ತುಂಬ ಚೆನ್ನಾಗಿರೋ ಸ್ಟಾಕ್ಸ್ ಯಾವುದು, ಭಯಂಕರ ಫ್ಯೂಚರ್ ಇರೋ ಸ್ಟಾಕ್ಸ್ ಯಾವುದು, ಬೌನ್ಸ್ ಬ್ಯಾಕ್ ಟೈಮ್ನಲ್ಲಿ ಮತ್ತೆ ಚೆನ್ನಾಗಿ ಬೌನ್ಸ್ ಆಗಬಹುದಾದ ಸ್ಟಾಕ್ ಯಾವುದು, ಅವುಗಳನ್ನು ಕಮ್ಮಿ ರೇಟ್ಗೆ ತಗೊಳ್ಳೋಕೆ ಮಾರ್ಕೆಟ್ ಕ್ರ್ಯಾಶಸ್ ಅನುಕೂಲಕರ ವಾತಾವರಣ ಮಾಡಿಕೊಡುತ್ತೆ. ಜೊತೆಗೆ ಒಂದು ಸ್ಟಾಕ್ ನೀವು 1000 ರೂಪಾಯಿ ಇದ್ದಾಗ ಒಂದು 10 ಸ್ಟಾಕ್ಸ್ ತಗೊಂಡಿದ್ದೀರಿ ಅಂತ ಹೇಳಿದ್ರೆ, ಅದೀಗ 700 ರೂಪಾಯಿಗೆ ಬಂದಿದೆ ಅಂತ ಹೇಳಿದ್ರೆ, ಇವಾಗ ಇನ್ನೊಂದು 10-20 ತಗೊಂಡಾಗ ನಿಮಗೆ ಓವರ್ ಆಲ್ ಆವ್ರೇಜ್ ಪ್ರೈಸ್ ಡೌನ್ ಆಗುತ್ತೆ, ಕೆಳಗೆ ಬರುತ್ತೆ. ಇದನ್ನು ಡೌನ್ವರ್ಡ್ ಆವ್ರೇಜಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಮಾರ್ಕೆಟ್ ರಿವೈವ್ ಆದಾಗ ನಿಮಗೆ ಅಲ್ಲಿಂದ ನಿಮ್ಮ ಬೇಸ್ ಆರಂಭ ಆಗುತ್ತೆ. ಆ ಆವ್ರೇಜ್ ಪ್ರೈಸ್ನಿಂದ ಲಾಭ ಗಳಿಸೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಮಾರ್ಕೆಟ್ ಪೀಕಲ್ಲಿದ್ದಾಗ ಹಾಕಿ, ಬಿದ್ದಾಗ ಅಯ್ಯೋ ಅಂತ ಹಿಂದೆ ಕೂತ್ಕೊಂಡು ಮತ್ತೆ ಪಿಕಪ್ ಆಗೋ ತನಕ ಕಾದು ಮತ್ತೆ ಹಾಕಿದ್ರೆ ಅವಾಗ ಪರ್ಚೇಸ್ ಮಾಡೋ ಆಪರ್ಚುನಿಟಿನ ಕಳ್ಕೊಂಡಂಗೆ ಮತ್ತೆ ಮೇಲೆ ಬರೋ ತನಕ ನೀವು ವೆಯ್ಟ್ ಮಾಡಿದ್ರೆ. ಹಾಗಂತ ಮಾರ್ಕೆಟ್ ಬಾಟಮ್ ಆಯ್ತಾ ಅಂತ ಯಾರಿಗೂ ಜಡ್ಜ್ ಮಾಡೋಕ್ಕಾಗಲ್ಲ. ಇನ್ನೂ ಬೀಳುತ್ತಾ ಇಲ್ವಾ ಅಂತ ಯಾರೂ ಹೇಳೋಕ್ಕಾಗಲ್ಲ, ಜಡ್ಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು 10% ಬೀಳುತ್ತಾ, 20% ಬೀಳುತ್ತಾ, ಅಥವಾ ಇಲ್ಲಿಂದಲೇ ವಾಪಸ್ ಮೇಲಕ್ಕೆ ಹೋಗುತ್ತಾ, ಯಾರಿಗೂ ಭವಿಷ್ಯವಾಣಿ ನುಡಿಯೋಕ್ಕಾಗಲ್ಲ. ಹಾಗಾಗಿ ನಿಧಾನಕ್ಕೆ ಡೌನ್ವರ್ಡ್ ಆವ್ರೇಜಿಂಗ್ ಮಾಡಬೇಕು ಅಂತ ತಜ್ಞರು ಹೇಳ್ತಾರೆ. ಉದಾಹರಣೆಗೆ, ಫಸ್ಟ್ ಆಫ್ ಆಲ್ ಪೋರ್ಟ್ಫೋಲಿಯೋ ಅಲೋಕೇಶನ್ ಚೆನ್ನಾಗಿರಬೇಕು. ಎಲ್ಲಿಂದ ಹಾಕೋದು ಸ್ವಾಮಿ, ಇರೋದೆಲ್ಲ ದುಡ್ಡು ಮಾರ್ಕೆಟ್ ಪೀಕಲ್ಲಿ ಇದ್ದಾಗಲೇ ಹಾಕಾಗಿತ್ತು, ಮಾರ್ಕೆಟ್ ಬಿದ್ದಿದೆ, ಸ್ಟಾಕ್ಸ್ ಕಮ್ಮಿಗಿದೆ, ಹೌದು ತಗೊಳಕ್ಕೆ ದುಡ್ಡೇ ಇಲ್ಲ ಅಂತ ಹೇಳೋರು ಇರ್ತಾರೆ. ಆ ರೀತಿ ಮಾಡ್ಕೋಬಾರ್ದು ಯಾವತ್ತೂ ಕೂಡ. ಅದಕ್ಕೆ ಹೇಳೋದು ಮಿನಿಮಮ್ 25% ನಿಮ್ಮ ದುಡ್ಡು ಸೇಫ್ ಆಸೆಟ್ಸಲ್ಲಿ, FD
ಅಥವಾ ಡೆಟ್ ಮ್ಯೂಚುವಲ್ ಫಂಡ್ ಅಥವಾ ಬಾಂಡ್ ಈ ರೀತಿ ಇದ್ರಲ್ಲಿ ಇರಬೇಕು. ಮಾರ್ಕೆಟಿಗೆ ಸಂಬಂಧ ಇರಬಾರ್ದು. ಇನ್ನೊಂಚೂರು ಜಾಸ್ತಿ ಇಟ್ಕೊಂಡ್ರು ಪರವಾಗಿಲ್ಲ, 30-40-50% ಇಟ್ಕೊಂಡ್ರು ಪರವಾಗಿಲ್ಲ. ನಿಮ್ಮ ರಿಸ್ಕ್ ತಗೊಳ್ಳೋ ಸಾಮರ್ಥ್ಯಕ್ಕೆ ತಕ್ಕಂತೆ. ಅವಾಗ ಏನಾಗುತ್ತೆ, ಈ ರೀತಿ ಪತನ ಆದಾಗಿದೆಯಲ್ಲ ಅದನ್ನ ಅಪಾರ್ಚುನಿಟಿ ಫಂಡ್ ತರ ಯೂಸ್ ಮಾಡಬಹುದು. ಒಂದಷ್ಟನ್ನ ತೆಗೆದು ಚೀಪ್ ರೇಟಲ್ಲಿ ಸ್ಟಾಕ್ಗಳನ್ನ, ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಅನ್ನ ಬೈ ಮಾಡ್ಕೋಬಹುದು. ಇನ್ನು ಸ್ನೇಹಿತರೆ, ವೀಕ್ ಮಾರ್ಕೆಟ್ ಇದ್ದಾಗ ನಿಮ್ಮ ರಿಸ್ಕ್ ತಗೊಳ್ಳೋ ಸಾಮರ್ಥ್ಯ ಎಷ್ಟಿದೆ ಅಂತ ಕೂಡ ಗೊತ್ತಾಗುತ್ತೆ. ಯಾಕಂದರೆ ಕೆಲವರಿಗೆ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು ಚೂರು 1-2% ರೆಡ್ಡಲ್ಲಿ ಕಂಡ್ರೂ ಕೂಡ ನಿದ್ರೆ ಬರೋದಿಲ್ಲ. 5% ರೆಡ್ಡಿಗೆ ಬಂದ ತಕ್ಷಣ ಅಯ್ಯೋ ನಾನು 1 ಕೋಟಿ ಹಾಕಿದ್ದೆ, 5 ಲಕ್ಷ ಕಮ್ಮಿ ಆಗಿದೆ, ಈಗ 5% ಮೈನಸ್ನಲ್ಲಿದೆ, ಮುಗಿದ ಕತೆ ನಂದು ಅಂತ 10% ಇದ್ರೆ ಆಮೇಲೆ ಅವರು ಹುಷಾರ ತಪ್ಪಿಬಿಡ್ತಾರೆ. ಅಂಥವ್ರಿಗೆ ಗೊತ್ತಾಗುತ್ತೆ ತನ್ನ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಎಷ್ಟಿದೆ ಅನ್ನೋದು ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಮುಂದಿನ ಹೂಡಿಕೆ ಜರ್ನಿಯನ್ನು ಪ್ಲಾನ್ ಮಾಡ್ಕೊಳ್ಳೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಪೋರ್ಟ್ಫೋಲಿಯೋ ಸ್ವಲ್ಪ ಕ್ಲೀನಪ್ ಮಾಡಿಕೊಂಡು ಅವರಿಗೆ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸ್ ಮಾಡೋಕ್ಕೆ, ಮುಂದಿನ ಹೂಡಿಕೆ ಜರ್ನಿಯನ್ನು ಪ್ಲಾನ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಆ ರೀತಿ ಅಪರ್ಚುನಿಟಿಯಾಗೂ ಕೂಡ ಯೂಸ್ ಮಾಡ್ಬೋದು. ಬೇರ್ ಮಾರ್ಕೆಟ್ನಲ್ಲೂ ಸಿಗುತ್ತೆ ಡಿವಿಡೆಂಡ್. ಕನ್ಸಿಸ್ಟೆಂಟ್ ಆಗಿ ಡಿವಿಡೆಂಡ್ ಕೊಡೋ ಸ್ಟಾಕ್ಗಳನ್ನು, ಬ್ಲೂ ಚಿಪ್ ಸ್ಟಾಕ್ಗಳನ್ನು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋದು ಕೂಡ ಒಂದು ಸ್ಟ್ರಾಟಜಿ. ತುಂಬಾ ಜನ ಇದನ್ನು ಫಾಲೋ ಮಾಡ್ತಾರೆ. ಡಿವಿಡೆಂಡ್ ಅಂದರೆ ಒಂದು ಕಂಪನಿ ತಾನು ಗಳಿಸಿರೋ ಲಾಭದಲ್ಲಿ ಷೇರುದಾರಿಗೊಂದು ಪಾಲನ ಕೊಡುತ್ತೆ. ಕೆಲ ಕಂಪನಿಗಳು ಪ್ರತಿ ತ್ರೈಮಾಸಿಕದಲ್ಲೂ, ಕೆಲ ಕಂಪನಿಗಳು ವರ್ಷಕ್ಕೊಂದ್ಸಲ ಡಿವಿಡೆಂಡ್ ಕೊಡ್ತವೆ. ಅಂಥ ಕಂಪನಿಗಳ ಶೇರ್ ಇದ್ರೆ ಮಾರ್ಕೆಟ್ ವೀಕ್ ಇರಲಿ, ಮಾರ್ಕೆಟ್ ಸ್ಟ್ರಾಂಗ್ ಇರಲಿ, ಡಿವಿಡೆಂಡ್ ಮೂಲಕ ಕನ್ಸಿಸ್ಟೆಂಟ್ ಆಗಿ ಒಂದಷ್ಟು ಆದಾಯವನ್ನು ಗಳಿಸಬಹುದು. ಆಮೇಲೆ ಅದೇ ದುಡ್ಡನ್ನ, ಡಿವಿಡೆಂಡ್ ಇನ್ಕಮ್ ಅನ್ನ ಬಿದ್ದಿರೋ ಟೈಮ್ನಲ್ಲಿ ಕಮ್ಮಿ ರೇಟಿಗೆ ಸ್ಟಾಕ್ಸ್ ತಗೊಳ್ಳೋಕೆ, ಕ್ವಾಲಿಟಿ ಸ್ಟಾಕ್ಸ್ ತಗೊಳ್ಳೋಕೆ ಯೂಸ್ ಮಾಡ್ಕೋಬಹುದು. ಒಳ್ಳೆ ಕಾಂಪೌಂಡಿಂಗ್ ಮಾಡ್ಕೊಂಡು ಹಾಗೂ ಕೂಡ ಆಗುತ್ತೆ. SIP ಶುರು ಮಾಡೋಕೆ ರೈಟ್ ಟೈಮ್. SIP ಶುರು ಮಾಡೋಕ್ಕಾಗಲಿ, ಹಳೆ SIPಗಳನ್ನ ಕಂಟಿನ್ಯೂ ಮಾಡೋಕ್ಕಾಗಲಿ ಇದು ರೈಟ್ ಟೈಮ್. ಯಾಕಂದ್ರೆ ಮ್ಯೂಚುವಲ್ ಫಂಡ್ ಅಥವಾ ETF ಗಳ ಯೂನಿಟ್ಗಳು ಕಮ್ಮಿ ಬೆಲೆಗೆ ಸಿಗ್ತಾವೀಗ. ನಿಮಗೆ ಮುಂಚೆ 5,000 ರೂಪಾಯಿಗೆ 150 ಯೂನಿಟ್ ಅಷ್ಟೇ ಬರ್ತಾ ಇದ್ರೆ, ದುಬಾರಿ ಇದ್ದಾಗ, ಮಾರ್ಕೆಟ್ ಪೀಕ್ನಲ್ಲಿದ್ದಾಗ ಈಗ 180 ಯೂನಿಟ್ಸ್ ಬರ್ಬೋದು. ನೆಕ್ಸ್ಟ್ ರೈಸ್ ಆದಾಗ ಅಷ್ಟು ಯೂನಿಟ್ಸ್ಗಳ ಬೆಲೆ ರೈಸ್ ಆಗೋದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋದ ಬೌನ್ಸ್ ಬ್ಯಾಕ್ ಕೂಡ ಚೆನ್ನಾಗಿರುತ್ತೆ. ಊಹಾತ್ಮಕ ಹೂಡಿಕೆಯಿಂದ ಹೊಡೆತ. ಬೇರ್ ಮಾರ್ಕೆಟ್ ಇದ್ದಾಗ ಸರಿಯಾಗಿ ಪೆಟ್ಟು ತಿನ್ನೋದು ಸ್ಪೆಕ್ಯುಲೇಟಿವ್ ಸ್ಟಾಕ್ಗಳು. ಅಂದರೆ ಊಹೆ ಮಾಡಿ ಹೂಡಿಕೆ ಮಾಡ್ತಿರ್ತೀವಲ್ಲ, ಯಾವುದೇ ಫಂಡಮೆಂಟಲ್ಸ್ ಇಲ್ಲದೆ, ಆ ಕಂಪನಿಯ ಕ್ವಾಲಿಟಿ ಬಗ್ಗೆ ಯಾವುದೇ ನಂಬರ್ಸ್ ಸಪೋರ್ಟ್ ಮಾಡದೇ ಇದ್ದಾಗ ಈ ಕಂಪನಿ ಫ್ಯೂಚರ್ನಲ್ಲಿ ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು ಅನ್ನೋ ಊಹೆ ಮೇಲೆ ಹೂಡಿಕೆ ಮಾಡೋದಿದೆಯಲ್ಲ, ಗೆಸ್ ಮೇಲೆ, ಆವಾಗ ಸರಿಯಾಗಿ ಪೆಟ್ಟು ತಿನ್ನೋ ಅಪಾಯ ಇರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಬೇರ್ ಮಾರ್ಕೆಟ್ ಇದ್ದಾಗ ಸ್ಟಾಕ್ಗಳ ಫಂಡಮೆಂಟಲ್ಸ್ ಸ್ಟಡಿ ಮಾಡಿ ಹೂಡಿಕೆ ಮಾಡಬೇಕು. ಮಾರ್ಕೆಟ್ ಚೆನ್ನಾಗಿದ್ದಾಗಲೇ ಯಾವ್ದಾದ್ರು ಸ್ಟಾಕ್ ಬೆಲೆ 10 ರೂಪಾಯಿಗಿಂತ ಕಮ್ಮಿ ಇದ್ರೆ ಬೇರ್ ಮಾರ್ಕೆಟ್ ಇದ್ದಾಗ ಅವುಗಳ ಸುದ್ದಿಗೆ ಹೋಗಲೇಬೇಡಿ. ಪೆನ್ನಿ ಸ್ಟಾಕ್ಸ್ ಅಂತ ಕರೀತಾರೆ. ಪೆನ್ನಿ ಸ್ಟಾಕ್ಸ್ ನಿಂದ ದೂರ ಇರೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಲಾಂಗ್ ಟರ್ಮ್ ಹೂಡಿಕೆದಾರರು. ಯಾಕಂದ್ರೆ ಇಂಥ ಕಂಪನಿಗಳ ಕಾರ್ಪೊರೇಟ್ ಗವರ್ನೆನ್ಸ್ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ. ನೀವು ಆ ಕಂಪನಿಯಲ್ಲಿ ನೇರವಾಗಿ ನಿಮ್ಮ ಫ್ಯಾಮಿಲಿದೆ ಕಂಪನಿನೋ ಅಥವಾ ನಿಮಗೆ ತುಂಬಾ ಫ್ರೆಂಡ್ಸೋ ಪರಿಚಯ ಇದೆಯಾ, ಮ್ಯಾನೇಜ್ಮೆಂಟ್ ನಿಮಗೆ ಪರಿಚಯನ, ಕಂಪನಿಯ ಗೋಲ್ ಕ್ಲಾರಿಟಿ, ಆ ಕಂಪನಿಯ ಗೋಲ್ ಮತ್ತು ಫ್ಯೂಚರ್ ಬಿಸ್ನೆಸ್ ಐಡಿಯಾಸ್ ಮತ್ತು ಮ್ಯಾನೇಜ್ಮೆಂಟ್ನ ಕ್ವಾಲಿಟಿ ಬಗ್ಗೆ ಕ್ಲಾರಿಟಿ ಇದ್ದರೆ ಅದು ಬೇರೆ ವಿಚಾರ. ಸ್ಮಾಲ್ ಕ್ಯಾಪ್, ಪೆನ್ನಿ ಸ್ಟಾಕ್ಸ್ ಇವೆಲ್ಲ ಸಿಕ್ಕಾಪಟ್ಟೆ ಫ್ಯೂಚರ್ ಗ್ರೋತ್ ಪೊಟೆನ್ಷಿಯಲನ್ನು ಹೊಂದಿರ್ತವೆ ನಿಜ. ಆದರೆ ಗೊತ್ತಿಲ್ಲದೆ ಸುಮ್ಮನೆ ಇಂಟರ್ನೆಟಲ್ಲಿ ನೋಡಿಕೊಂಡು ಅಥವಾ ವಾಟ್ಸಪ್ಪಲ್ಲಿ ಬರೋ ಮೆಸೇಜ್ಗಳನ್ನು ನೋಡಿಕೊಂಡು, ಅಲ್ಲಿ ಇಲ್ಲಿ ಬರೋ ರೆಕಮೆಂಡೇಶನ್ ನೋಡಿಕೊಂಡು ಈ ಥರ ಚಿಕ್ಕ ಚಿಕ್ಕ ಕಂಪನಿಗಳು ಪೆನ್ನಿ ಸ್ಟಾಕ್ಸ್ಗಳ ಮೇಲೆ ಹೂಡಿಕೆ ಮಾಡಿ ದೊಡ್ಡ ಪ್ರಮಾಣ ದುಡ್ಡು ಹಾಕಿ ಕೈ ಸುಟ್ಕೊಳ್ಳೋಕೆ ಹೋಗಬೇಡಿ. ಬೇರ್ ಮಾರ್ಕೆಟ್ ಟೈಮ್ನಲ್ಲಿ ಅಥವಾ ಬುಲ್ ಮಾರ್ಕೆಟ್ ಟೈಮ್ನಲ್ಲಾದರೂ ಕೂಡ. ಬಿದ್ದ ಮಾರ್ಕೆಟ್ ಏಳಲೇಬೇಕು. ಮಾರ್ಕೆಟ್ ಹಿಸ್ಟ್ರಿ ತೆಗೆದು ನೋಡಿದ್ರೆ ಎಲ್ಲ ಬೇರ್ ಮಾರ್ಕೆಟ್ಗಳು ಒಂದಲ್ಲ ಒಂದಿನ ಎಂಡ್ ಆಗ್ತವೆ. ಮಾರ್ಕೆಟ್ ಮತ್ತೆ ಹೊಸ ಹೈಸ್ಗೆ ರೀಚ್ ಆಗ್ತವೆ. ರೀಸೆಂಟ್ ಉದಾಹರಣೆ ಅಂದರೆ ಕೋವಿಡ್ ಟೈಮ್ನಲ್ಲಿ ಕ್ರ್ಯಾಶ್ ಆಗಿ ಮುಂದಿನ 3-4 ವರ್ಷ ಮಾರ್ಕೆಟ್ ಸಿಕ್ಕಾಪಟ್ಟೆ ಬುಲ್ ಮಾರ್ಕೆಟ್ ಆಗಿತ್ತು. ಸೊ ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು ಹೂಡಿಕೆ ಮಾಡಬೇಕು, ತಾಳ್ಮೆ ಇರಬೇಕು. ಯಾಕಂದರೆ ಶೇರ್ ಮಾರ್ಕೆಟ್ ಡಿಸೈನ್ ಆಗಿರೋದೇ ಹಣವನ್ನು ಆಕ್ಟಿವ್ ಆಗಿ ಇರೋರಿಂದ ತಾಳ್ಮೆ ಇರೋರಿಗೆ ಟ್ರಾನ್ಸ್ಫರ್ ಮಾಡೋಕೆ ಅಂತ ತಜ್ಞರು ಹೇಳಿದ್ದಾರೆ. ಎಕ್ಸ್ಪರ್ಟ್ಸ್ ಈ ಹಿಂದೆನೇ ಹೇಳಿದ್ದಾರೆ. ತಾಳ್ಮೆ ಇಲ್ದಿರೋರು ಬರ್ತಾರೆ, ದುಡ್ಡು ಹಾಕಿ ಹೋಗ್ತಾರೆ. ತಾಳ್ಮೆ ಇರೋರು ಜೋಬಿಗೆ ದುಡ್ಡನ್ನು ಇಟ್ಬಿಟ್ಟು ಹೋಗ್ಬಿಡ್ತಾರೆ, ಮಾರ್ಕೆಟಿಂದ ಓಡೋಗ್ತಾರೆ ಆಮೇಲೆ ಅಂತ. ಹಾಗಾಗಿ ಲಾಂಗ್ ಟರ್ಮ್ ಪ್ಲಾನ್ಗೆ ಸ್ಟಿಕ್ ಆನ್ ಆಗಬೇಕು. ಸಣ್ಣ ಪುಟ್ಟ ಲಾಸ್ಗಳಿಗೆ ಓವರ್ ರಿಯಾಕ್ಟ್ ಮಾಡಿ ಮಾರ್ಕೊಂಡು ಓಡ್ ಹೋಗಬಾರ್ದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ತೀರಾ ನಿಮ್ಮ ಪೋರ್ಟ್ಫೋಲಿಯೋ ಕ್ರೈಸಿಸ್ನಲ್ಲಿದೆ, 40-50% ಎಲ್ಲ ಕ್ರ್ಯಾಶ್ ಆಗ್ತಾ ಇದೆ ಅಂದರೆ ಒಂದ್ಸಲಿ ತೊಗೊಂಡು ಹೋಗಿ ಯಾರಾದರೂ ಎಕ್ಸ್ಪರ್ಟ್ಸಿಗೆ ತೋರಿಸ್ಬಿಟ್ಟು ಅವರ ಒಪಿನಿಯನ್ ಕೇಳಿ ಆಮೇಲೆ ಇದಕ್ಕೇನು ಚಿಕಿತ್ಸೆ ಕೊಡೋದು ಅಂತ ನೀವು ಸಲಹೆ ಪಡ್ಕೋಬೋದು. ನೀವೇ ತುಂಬ ಲಾಸ್ನಲ್ಲೆಲ್ಲ ಸೇಲ್ ಮಾಡಿ ಓಡ್ ಹೋಗೋಕೆ ಹೋಗಬೇಡಿ. ತಜ್ಞರ ಸಲಹೆಯನ್ನು ಪಡೀರಿ ಸ್ನೇಹಿತರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನಮ್ಮ ವೀಕ್ಷಕರಲ್ಲೂ ಕೂಡ ತುಂಬ ಜನ ಈ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸಾಕಷ್ಟು ನಾಲೆಜ್ ಹೊಂದಿರೋ ವೀಕ್ಷಕರಿದ್ದೀರಿ. ನೀವು ಕೂಡ ಕಾಮೆಂಟ್ ಮಾಡಿ ನಿಮ್ಮ ಒಪಿನಿಯನ್, ನಿಮ್ಮ ಪೋರ್ಟ್ಫೋಲಿಯೋ ಯಾವ ಸಿಚುವೇಶನ್ನಲ್ಲಿದೆ. ಇವಾಗಲೂ ಕೂಡ ಗೋಳಿ ಅಂತ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀಯಾ ಅಥವಾ ಬರೀ ಕೆಂಪೆ ಕಾಣಿಸ್ತಾ ಇದೆಯಾ? ನಿಮ್ಮ ಸ್ಟ್ರಾಟಜೀಸ್ ಏನು ಈ ಸಂದರ್ಭಕ್ಕೆ? ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರ ಜೊತೆಗೆ ಈ ಸ್ಟಾಕ್ಸಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕಲ್ವಾ? ಡಿಮ್ಯಾಟ್ ಅಕೌಂಟ್ ಮೂಲಕ ನೀವು ಡಿಮ್ಯಾಟ್ ಫಾರ್ಮ್ನಲ್ಲಿ ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ನೀವು ಯೂನಿಟ್ಸನ್ನು
ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಫ್ರೀ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತರು ಚೆಕ್ ಮಾಡಿ ಫ್ರೀಯಾಗಿ ಕೆಲವೇ ಕ್ಲಿಕ್ಸಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋ ಮೂಲಕ ನಿಮ್ಮ ಹೂಡಿಕೆ ಜರ್ನಿಯನ್ನು ಆರಂಭ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.